ಈ ಪಹಲ್ಗಾಮ್ ದಾಳಿ ಬಳಿಕ ಈ ದೆಹಲಿಯಲ್ಲಿ ಕೆಂಪು ಕೋಟೆಯ ಬಳಿ ಸ್ಫೋಟ ಆಗಿರೋದು. ಈ ಘಟನೆಯಲ್ಲಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯದಲ್ಲಿ ಪ್ರಮುಖ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಿದೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಬಳಿಯೂ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಆದರೆ ಇಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ಸಿಸಿ ಕ್ಯಾಮೆರಾಗಳು ಹಾಗೂ ಸಿಬ್ಬಂದಿ ಇಲ್ಲ. ಕೆಆರ್ಎಸ್ ಡ್ಯಾಂಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಭದ್ರತೆಯನ್ನ ನೀಡ್ತಾ ಇದ್ದು ಇಲ್ಲಿ ಕೇವಲ 4 ಸಿಸಿಟಿವಿ ಕ್ಯಾಮೆರಾಗಳು ಅಷ್ಟೇ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು. ಕೆಆರ್ಎಸ್ ಡ್ಯಾಂ ಹಾಗೂ ಇಡೀ ಬೃಂದಾವನಕ್ಕೆ ಇವುಗಳೇ ಕಣ್ಗಾವಲು ಆಗಿರೋದು. ಡ್ಯಾಂ ಹಾಗೂ ಬೃಂದಾವನಕ್ಕೆ 70 ರಿಂದ 80 ಸಿಸಿ ಕ್ಯಾಮೆರಾಗಳು ಅಗತ್ಯ ಇರೋದು. ಆದರೆ ಇಲ್ಲಿ ಕೇವಲ 4 ಕ್ಯಾಮೆರಾಗಳು ಇರೋದು ಸೋಜಿಗದ ವಿಚಾರ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ದೆಹಲಿಯ ಬಾಂಬ್ ಬ್ಲಾಸ್ಟ್ ಬಳಿಕವಾಗಿ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬರುವಂತಹ ಕೆಆರ್ಎಸ್ ಡ್ಯಾಂನಲ್ಲಿ ಭದ್ರತೆಯ ಒಂದು ರೀತಿಯಾಗಿ ಸಂಖ್ಯೆ ಕೂಡ ಇಲ್ಲದಂತೆ ಆಗಿರುವಂಥದ್ದು. ಈ ಬಗ್ಗೆ ನಾನು ಅದನ್ನು ವಿಸ್ತೃತವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಕೆಆರ್ಎಸ್ ಅಣೆಕಟ್ಟೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆಗೆ ಸರಿಸುಮಾರು 70 ರಿಂದ 80 ಸಿಸಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ. ಆದರೆ ಸದ್ಯಕ್ಕೆ ಕೆಆರ್ಎಸ್ ಡ್ಯಾಮ್ನಲ್ಲಿ ಚಾಲ್ತಿಯಲ್ಲಿರುವಂಥದ್ದು ಕೇವಲ 4 ಸಿಸಿ ಕ್ಯಾಮೆರಾಗಳು ಮಾತ್ರ. ಇದರಿಂದಾಗಿ ಬರುವಂಥ ಪ್ರವಾಸಿಗರನ್ನ ಏನು ಕಣ್ಗಾವಲನ್ನು ಇರಿಸೋ ನಿಟ್ಟಿನಲ್ಲಿ ಕೂಡ ಕಷ್ಟಗಳು ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ 261 ಸಿಬ್ಬಂದಿಗಳು ಇಲ್ಲಿ ಅವಶ್ಯಕತೆ ಇದೆ. ಆದರೆ ಸದ್ಯ ಕೆಲಸ ಮಾಡ್ತಾ ಇರುವಂಥದ್ದು ಕೇವಲ 65 ಜನ. ಅಲ್ಲಿಗೆ ಇನ್ನು ಅಪಾರ ಪ್ರಮಾಣದ ಸಿಬ್ಬಂದಿಯೇ ಕೂಡ ಇಲ್ಲಿ ಇಲ್ಲದಂತೆ ಆಗಿದೆ. ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಇದನ್ನು ನಿಭಾಯಿಸಬೇಕಾಗಿತ್ತು. ಆದರೆ ರಿಕ್ರೂಟ್ಮೆಂಟ್ ಅನ್ನು ಸರ್ಕಾರ ಮಾಡ್ಕೊಳ್ಳುವಂಥ ಕಾರಣವಾಗಿ ಇದೀಗ ಇರುವಂಥ 65 ಸಿಬ್ಬಂದಿಗಳೇ ಕೂಡ ಹಗಲು ರಾತ್ರಿ ಪಾಳಯದಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ರಜಾ ಇಲ್ಲದಂತೆ ಕೂಡ ಕೆಲಸ ಮಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಇದರಿಂದಾಗಿ ಒಂದಷ್ಟು ಭದ್ರತೆಯ ವಿಚಾರದಲ್ಲಿ ಸರ್ಕಾರ ಎಡವುತ್ತಾ ಇದೆಯಾ ಕೆಆರ್ಎಸ್ ಡ್ಯಾಮ್ನಲ್ಲಿ ಅನ್ನೋ ಕೂಡ ಪ್ರಶ್ನೆಗಳು ಎದುರಾಗ್ತಾ ಇರುವಂಥದ್ದು. ಕೆಆರ್ಎಸ್ ಡ್ಯಾಮ್ನಲ್ಲಿ ಇಡೀ ಕೆಆರ್ಎಸ್ ಡ್ಯಾಮ್ ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಇದೆ ಅಂತ ಹೇಳಿ ಕೇವಲ ನಾಮಫಲಕಗಳಲ್ಲಿ ಮತ್ತು ಬಾಯಿ ಮಾತಲ್ಲಿ ಅಷ್ಟೇ ಹೇಳ್ತಾ ಇರುವಂಥದ್ದು. ಕೇವಲ 4 ಸಿಸಿ ಕ್ಯಾಮೆರಾಗಳಷ್ಟೇ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಉಳಿದಂತೆ ಎಲ್ಲವನ್ನು ಕೂಡ ನಾವು ಇಂಟೆಂಟ್ ಕೊಟ್ಟಿದ್ದೀವಿ, ಎಲ್ಲವೂ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂತೇಳಿ ಕೂಡ ಹೇಳ್ತಾ ಇರುವಂಥದ್ದು. ಪಹಲ್ಗಾಮ್ ಅಟ್ಯಾಕ್ ಏನಾಯಿತು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಸಬೂಬನ್ನು ಇಲ್ಲಿ ಕೊಟ್ಕೊಂಡು ಬರ್ತಾ ಇತ್ತು. ಆದಾಗ್ಯೂ ಕೂಡ ಇಲ್ಲಿ ಭದ್ರತಾ ಸಿಬ್ಬಂದಿಗಳು ಕೂಡ ಹೆಚ್ಚಳ ಮಾಡಿಲ್ಲ. ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿಲ್ಲ. ಇದೇ ರೀತಿ ಆದರೆ ಮುಂದೊಂದು ದಿನಗಳಲ್ಲಿ ಒಂದಷ್ಟು ಲೋಪಗಳು ಆಗ್ಬೋದು ಎಂಬ ಅನುಮಾನಗಳು ಮತ್ತು ಒಂದಷ್ಟು ವಿಚಾರಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಸಾರ್ವಜನಿಕರ ವಿಚಾರದಲ್ಲೂ ಕೂಡ ಏನು ಕೆಆರ್ಎಸ್ ಅಣೆಕಟ್ಟೆಯ ಭದ್ರತೆ ದೃಷ್ಟಿಯಿಂದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನು ಇಡೀ ದೇಶದಲ್ಲಿ ಆಗಿಂದಾಗಿ ಒಂದೊಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಾಗ್ಬೋದು ಮತ್ತು ದಾಳಿಗಳಾಗ್ಬೋದು ಆಗ್ತಾನೆ ಇದ್ದಾವೆ. ಆದಂಥ ಸಂದರ್ಭದಲ್ಲಿ ಮಾತ್ರ ರಾಜ್ಯ ಸರ್ಕಾರ ಏನು ಭದ್ರತಾ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿವೆ ಅನ್ನೋ ಕೂಡ ಈ ರೀತಿಯಾಗಿ ತೋರಿಸುತ್ತೆ. ಆದರೆ ಸಂಖ್ಯೆಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಅದು ಬಾಯಿ ಮಾತಿಗೆ ಅಷ್ಟೇ ಸೀಮಿತ ಆಗಿದೆ ಅಂತೇಳಿ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಆಗಿರುವಂಥ ಲೋಪಗಳು ಅಂದರೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಆಗ್ಬೋದು ಮತ್ತು ಸಿಬ್ಬಂದಿಗಳ ನೇಮಕವನ್ನು ಮಾಡ್ಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.